ರೇವಣಸಿದ್ದೇಶ್ವರ ಪ್ರಪಾದಕ್ಕೂ ವಾಸುದೇವ ಪ್ರಪಾದಕ್ಕೂ ನಮಸ್ತೆ. ಜಗದ್ಗುರು ಸಿದ್ದಾವಳ ಪ್ರಪಾದಕ್ಕೂ ಅರಳು ಜ್ಯೋತಿ ಶಿವಪುತ್ರ ಪ್ರಪಾದಕ್ಕ ನಮಸ್ಕಾರ ಮಂಗಳವನ್ನು ಈ ಮೌನ ಯೋಗಿ ಗುಣಾಕರ ಪ್ರಪಾದಕ್ಕ ಮಠದ ಒಡೆಯರಾಗಿರುವಂತಹ ಶ್ರೀ ಸದ್ಗುರು ಅಭಿನವ ಶಿವಾನಂದ ಅವರ ಪಾದಕ್ಕೆ ನಮಸ್ಕಾರ ಮಂಗಳವನ್ನು ಸಲ್ಲಿಸಿ ದೇವಿ ಪುರಾಣವನ್ನು ನವರಸ ಬಹಿತವಾಗಿ ಉಪದೇಶವನ್ನು ಮಾಡಿಕೊಂಡು ಬಂದಿರುವಂತಹ ಗುರುಗಳ ಪಾದಕ್ಕೂ ಕೂಡ ನಮಸ್ಕಾರ ಮಂಗಳವನ್ನು ಸಲ್ಲಿಸಿ ಶ್ರೀ ಸದ್ಗುರು ವಿದ್ಯಾನಂದ ಪಾದಕ್ಕೆ ನಮಸ್ತೆ. ಸರ್ವ ಗುರುಗಳ ಯಾವ ಗುರುಮಾತೆಯವರ ಪಾದಕ್ಕೂ ಕೂಡ ನಮಸ್ಕಾರ ಮಂಗಳವನ್ನು ಸಲ್ಲಿಸಿ ಸರ್ವ ಗುರುಗಳ ಪಾದಕ್ಕೆ ನಮಸ್ತೆ. ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿರೂಪದಿಂದ ಪ್ರಕಾಶಮಾನವಾಗಿರುವಂತಹ ಪರಮಾತ್ಮನಿಯೂ ಕೂಡ ನಮಸ್ಕಾರ ಮಂಗಳವನ್ನು ಸಲ್ಲಿಸಿ ಈಗೇನು ಉಪದೇಶ ಮಾಡ್ತಾ ಇದ್ದಾರೆ ವಿಮಲ ಮಾನಸ ಹಿಂದೆ ಶುಭಕೀರ್ತನ ವಿಮಲ ಮಾನಸ ಅಂದ್ರೆ ಪರಿಶುದ್ಧವಾದ ಮನಸ್ಸು. ಇದು ಒಂದೇ ಅಂತಃಕರಣ ಬಳಗ ಅಂತಂದ್ರೆ ಬಳಗ ಕರ್ಣ ಸಾಧ ಎಲ್ಲ ಮಾಡ್ಲಿಕ್ಕೆ ಇದ ಸಾಧನ. ಸಂಸಾರ ಮಾಡಾಕು ಇದಾಗಬೇಕು, ಜಪ ಮಾಡಾಕು ಇದಾಗಬೇಕು, ಉಪಾಸನ ಮಾಡಾಕು ಇದಾಗಬೇಕು, ತನ್ನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೂ ಇದಾಗಬೇಕು. ಏನು ಅಂತ ಹೇಳ್ತೀರ, ಇದನ್ನು ಯಾವ ದಿವ್ಯ ಸ್ಥಿತಿ ಮನಸ್ಸು ಅವರ ಇದನ್ನು ಸ್ವಲ್ಪ ಹೊರಗೆ ಬಿಡಬಾರದು ಅಂತ ಯಾರೋ ಮಾತಾಡಬಾರ್ದು. ಸ್ವಲ್ಪ ಲಕ್ಷ್ಯ ಕೊಡಿ. ಈ ಮಾತುಗಳು ಎಂದು ಶಿವದಲ್ಲಿ ಈ ಸಂಸಾರದಲ್ಲಿ ಎಲ್ಲಿ ಮಾತಾಡ್ತಿದ್ವಿ, ಅದಕ್ಕಾಗಿ ಸ್ವಲ್ಪ ಲಕ್ಷ್ಯ ಕೊಡ್ತೀವಿ. ವಿಮಲ ಮಾನಸ ಹಿಂದೆ ತೀರ್ಥ ಒಳ್ಳೆ ತೀರ್ಥ, ಒಳ್ಳೆ ತೀರ್ಥ ಅದೇನಪ್ಪ ಹೊರಗಿನ ತೀರ್ಥ ಅಲ್ಲ. ಈಗೆಲ್ಲ ಎಷ್ಟು 360 ನದಿಗಳು ಇವೆಲ್ಲ ಏನಾಗ್ಯಾವಪ್ಪ ಅಂದ್ರೆ ಗಟಾರ ಆಗ್ಯಾವ. ಗಟಾರ ಮಾಡಿ ಅವ್ರು ಯಾರು ನಾವ ಎಲ್ಲ ಹೊಲಸಾದ ಒಗದೆ ಬಿಡ್ತೀವ. ಅವು ತಮ್ಮ ಪವಿತ್ರತನವನ್ನು ಕಳ್ಕೊಂಡು ಇವು ನಿಜವಾದ ತೀರ್ಥ ಅಂತಂತಲ್ಲ. ನಿಜವಾದ ತೀರ್ಥ ಯಾವುದಪ್ಪ ಅಂತ ಹೇಳ್ತಿದ್ರೆ ಈ ಮನೋವೃತ್ತಿಯಿಂದ ಗುರುವಿನ ಮುಖದಿಂದ ತತ್ವಮಸಿ ಮಹಾವಾಕ್ಯವನ್ನು ಶ್ರವಣ ಮಾಡಿದ. ಶ್ರವಣ ಮಾಡಿದ ಕೂಡಲೇ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನವು ಉತ್ಪತ್ತಿಯಾಗ. ಈ ಜ್ಞಾನ ಉತ್ಪತ್ತಿಯಾಗಿ ಅಜ್ಞಾನದ ಕಾರಿಬಾಯಿರ್ತಕ್ಕಂಥ ಏನ ಪ್ರಪಂಚ ಈ ಪ್ರಪಂಚವನ್ನ ನಿವೃತ್ತಿ ಮಾಡಿದೆ ಸಂಪೂರ್ಣವು. ಪರಮ ಪ್ರೀತಿ ವಿಷಯವಾಗಿರ್ತಕ್ಕಂಥದ್ದು ಯಾವುದು ಪರಮಾನಂದ. ಅಂತ ಪರಮಾನಂದ ರೂಪವಾಗಿರ್ತಕ್ಕಂಥ ಏನ ಬ್ರಹ್ಮ ಸ್ವರೂಪದ ಅದನ್ನ ತಿಳಿಸಿಕೊಡುವಂತದ್ದಾಗೈತಿ. ಅದಕ್ಕಾಗಿ ಮನಸ್ಸಿಗೆ ತೀರ್ಥ, ಹೊರಗಿನ ತೀರ್ಥ ಅಲ್ಲ. ಇಲ್ಲಿ ಈ ಯಾವ ಮನೋವೃತ್ತಿ ಇರಬೇಕಾದ್ರೆ ನೀ ಇದ್ದಾಗ ಇದು ತೀರ್ಥಕ್ಕತಿ. ಜಡವಾದ ವಸ್ತು ಏನ್ ತೀರ್ಥಕ್ಕವು ಆಗುದಿಲ್ಲ ಅಂತ. ಈ ಮನಸ್ಸು ಇದು ಏನ್ ಮಾಡಿತ್ತಂದ್ರೆ ನನಗೆ ಸಮೀಪ ಬಾಳವಾಗಿ ಸಮೀಪ ಇರೋಣದ್ರಿಂದ ನಿನ್ನ ಅಸ್ತಿತ್ವವನ್ನು ತೆಗೆದುಕೊಂಡು ಇದು ತೋರುವಂತದ್ದಾಗಿ. ಯಾವಾಗ ತೋರ್ತತಿ? ಜಾಗರದಾಗ ತೋರ್ತದ, ಸ್ವಪ್ನದಾಗ ತೋರ್ತತಿ, ಸುಪ್ತಿ ಒಳಗೆ ಭಯ ಆಗ್ತದೆ. ಅಲ್ಲೇನಾಯ್ತು ಯಾವ ಅವಿದ್ಯೆ ಅನ್ನುವಂಥದ್ದು ಕಾರಣವಾದ ಅವಿದ್ಯದಲ್ಲಿ ಏನಾಕತಿ ಅಂತೇಳಿ ಈ ಮನಸ್ಸು ಅನ್ನುವಂಥದ್ದು ಅಂತಃಕರಣ ಅಂತ ಏನಾಕತಿ. ಈ ಜಾಗರಕ ಸ್ವಪ್ನಕ ಸುಪ್ತಿ ಎರಡು ಅವಸ್ಥೆಗಳಲ್ಲಿ ಮನಸ್ಸು ಇರ್ತದೆ. ಮೂರನೇ ಅವಸ್ಥೆಗಳಲ್ಲಿ ಮನಸ್ಸು ಏನೋ ಇಲ್ಲ ಅಂತ. ಸುಪ್ತಿ ಅವಸ್ಥೆ ಒಳಗೆ ಮನಸ್ಸು ಇಲ್ಲ. ಅಲ್ಲಿ ಯಾವ ಸುಪ್ತಿ ಅವಸ್ಥೆ ಒಳಗೆ ಅವಿದ್ಯೆ. ಅವಿದ್ಯೆ ಅನ್ನುವಂಥದ್ದು ಆ ಅವಿದ್ಯದ ತುಂಬಿಕೊಂಡಿರ್ತಕ್ಕಂಥದ್ದು ಯಾವುದು ನಿರ್ಗುಣ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ಸ್ವರೂಪವೇ ಏನಾಗೈತೆ ಅಂತೀರಿ ಯಾವ ಸುಪ್ತಿಯಲ್ಲಿ ಅದ ತೋರಂಗಿಲ್ಲ. ಅದು ಸುಪ್ತಿಯಲ್ಲದ, ಸ್ವಪ್ನದಲ್ಲದ, ಜಾಗ್ರದಲ್ಲದ. ಹೆಂಗದ? ಆಶ್ರಯವಾಗ್ಯದ. ಜಾಗ್ರ, ಸ್ವಪ್ನ, ಸುಪ್ತಿ ಅನ್ನುವಂಥ ಇವು ಮೂರು ಅವಸ್ಥೆಗಳು ಭ್ರಮ. ಇವು ಶಿಲ್ಪಿಯಲ್ಲಿ ಬೆಳ್ಳಿ ಜ್ಞಾನ ಅನ್ನುವಂಥವು ಹೆಂಗ ತೋರ್ತಾವು. ಬೆಳ್ಳಿ ಜ್ಞಾನ ಭ್ರಮ. ಇವು ಶಿಲ್ಪಿ ಇದು ಭ್ರಮ ಅಲ್ಲ, ಅಭ್ರಾಮ.
ಹರಿ ಹರಿ ಅಂದ್ರೆ ಏನಪ್ಪ ಅಧಿಷ್ಠಾನ. ಎದಕ್ಕ ಬೆಳ್ಳಿಗೆ ಬೆಳ್ಳಿ ಜ್ಞಾನಕ್ಕ, ಅಬ್ರೇಕಕ್ಕ ಅಬ್ರೇಕ ಕಾಗದಕ್ಕ. ಮತ್ತ ಏನು ಅಂತ ಹೇಳ್ತೀರ, ಇದು ತೋರ್ತದ ಮೂರು ಪದಾರ್ಥಗಳ ತೋರ್ತ. ಒಬ್ಬರಿಗೆ ಬೆಳ್ಳಿ ತೋರ್ತತಿ, ಒಬ್ಬರಿಗೆ ಅಬ್ರೇಕ್ ಕಾಣ್ತತಿ, ಒಬ್ಬರಿಗೆ ಕಾಗದ ತೋರ್ತತಿ. ಈ ಮೂರು ಪದಾರ್ಥಗಳು ಯಾವುದನ್ನ ಆಶ್ರಯ ಮಾಡಿಕೊಂಡದಾವು ಅಂತ ಹೇಳ್ತೀರ, ಇವು ಏನಪ್ಪ ಇಳಮಂಶದ. ಇಳಮಂಶದ ಆಶ್ರಯ ಮಾಡಿಕೊಂಡು ಇವೆಲ್ಲ ತೋರುವಂತವಾಗಿರ್ತವೆ. ಇಳಮಂಶ ಅನ್ನುವಂಥದ್ದು ಭ್ರಾಂತಿ ಕಾಲದಲ್ಲಿ ಭ್ರಾಂತಿ ನಿವೃತ್ತಿ ಕಾಲದಲ್ಲಿ. ಹಂಗೆ ಇಲ್ಲಿ ಏನಪ್ಪ ಅಂತ ಹೇಳ್ತೀರ, ಈ ಜಗತ್ತು ಇಳಮಾಕಾರ ವೃತ್ತಿಯಿಂದ ತಿಳಿಸಿಕೊಳ್ಳುವಂಥದ್ದಾಗಿದೆ. ಇದಂ ಅಯಂ ಜಗತ್, ಅಯಂ ಆತ್ಮ. ಅಯಂ ಜಗತ್ ಅಂದ್ರೆ ಜಗತ್ತನು ಏನು ಇರುವಂತದ್ದಾಗಿದೆ, ಇದಕ್ಕೆ ಜಗತ್ತು ಅಂತಾರೆ. ಅಯಂ ಆತ್ಮ, ನೀನು ಕೂಡ ಇರುವಂತವನಾಗಿದ್ದಿ. ನೀ ಹೆಂಗಲಿ ಅಂದ್ರೆ ಅಪರೋಕ್ಷವಾಗಿದ್ದಿ. ಈ ಜಗತ್ತನ್ನುವಂಥದ್ದು ಇದು ಇಲ್ಲ, ಇಲ್ಲದ ಇದ್ರೂ ಕೂಡ ನನ್ನ ಆಶ್ರಯ ಮಾಡಿಕೊಂಡು ಇದು ತೋರುವಂಥದ್ದಾಗಿ ಶಿಲ್ಪಿಯಲ್ಲಿ ಹೇಳಿ ತೋರದಂತೆ ಇದು ತೋರ್ತದ. ಇದು ಯಥಾರ್ಥ ಅಲ್ಲ. ಯಥಾರ್ಥ ಯಾರು ಅಂತ ಹೇಳ್ತೀರಿ, ನಿನ್ನ ಮರ್ತ ಇದು ತೋರ್ತತಿ. ನಿನ್ನ ಜ್ಞಾನ ಮಾಡಿಕೊಂಡ ಮೇಲೆ ಏನು ಇಲ್ಲ. ಏನದ ಅಂದ್ರೆ ಅಖಂಡ ನಿರ್ಗುಣ ಚೈತನ್ಯ ಪರಬ್ರಹ್ಮ ಸ್ವರಪಡತಕ್ಕಂಥದ್ದು ಮಾತ್ರ ಒಂದದ. ಈ ಮನೋವೃತ್ತಿ ಏನಾಯ್ತು ಅಂದ್ರೆ ಇದು ಕಲ್ಪಿತ. ಮನಸ್ಸನ್ನುವಂಥದ್ದು ಕಲ್ಪಿತ, ಯಥಾರ್ಥ ಅಲ್ಲಿದು. ಇದಕ್ಕೆ ಸತ್ಯ ಅನ್ನೋ ಮಂದಿ ಜಗತ್ತಿನಲ್ಲಿ ಬಾಳಿದ್ದ. ಮನಸ್ಸಿಗೆ ಸತ್ಯ ಅಂತಾರ, ದೇಹಕ್ಕೆ ಸತ್ಯ ಅಂತಾರ, ಇಂದ್ರಿಯಗಳಿಗೆ ಸತ್ಯ ಅಂತಾರ. ಮತ್ತು ಈ ಜಗತ್ತಿಗೆ ಸತ್ಯ ಆತು ಈ ಪ್ರಕಾರವಾಗಿ ತಿಳ್ಕೊಂಡ. ಆ ಸತ್ ಅನ್ನುವಂಥದ್ದು ಜಗತ್ತಿಂದು ಅಲ್ಲ, ಮನಸ್ಸಿಂದು ಅಲ್ಲ, ಮತ್ತ ಏನಪ್ಪ ಅಂತೀರ ವೃತ್ತಿದು ಅಲ್ಲ. ಆ ಸತ್ ಅನ್ನುವಂಥದ್ದು ನಿಂದು. ಅವು ಬಾಳದಾವು. ನೀ ಒಂದ ಏನ್ ಅಂತೀರ, ಮನಸ್ಸ ಸಣ್ಣ, ಜಗತ್ತ ಸಣ್ಣ, ವೃತ್ತಿ ಸಣ್ಣ, ಇದೆಲ್ಲ ಇರ್ತದ. ಸದ್ರೂಪ ಮಾತ್ರ ಬಂದ. ಅವೆಲ್ಲ ಅನೇಕವಾಗಿ ತೋರುವಂತವಾಗಿದ್ದವು. ಅನೇಕವಾಗಿ ತೋರುವಂತ ಪದಾರ್ಥಗಳು ಎಲ್ಲ ಹೆಂಗದವ ಅಂದ್ರೆ ವಿಕಾರ. ಅವು ದೃಶ್ಯದ, ಜಡ ಅದಾವ. ನೀ ಹೆಂಗಿದ್ದೀ ಬಂದ್ರೆ ಒಬ್ಬನೇ ಇರ್ತೀನಿ. ಸದೇವ ಆಸಿ ಸದ್ರೂಪ ಪರಬ್ರಹ್ಮ ಸ್ವರಪಡತಕ್ಕಂಥದ್ದು ಮಾತ್ರ ಬಂದ. ಏಕೋ ದೇವ ಸರ್ವಭೂತೇಶು ಕೂಡ. ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಏನು ಮಾತ್ರ ಒಬ್ಬನೇ ಸರ್ವಭೂತೇಶು ಕೂಡ. ಎಲ್ಲ ಭೂಭವ ಧಾತು. ಭೂಭವ ಧಾತು ಅಂತ ಪದ ಇವು ಆಗ್ತಾ ಇರ್ತಾವು, ಅದಾವು. ಉತ್ಪತ್ತಿ ಆಗ್ಯಾವ ಮತ್ತು ಅದಾವು. ಈ ಇರುವುದು ಯಾವ್ದಪ್ಪ ನಿಂದ. ಭೂತಗಳೇನು ಉತ್ಪತ್ತಿ ಆಗ್ಯಾವು. ಉತ್ಪತ್ತಿಯಾದ ಭೂಮಿಗಳಿಗೆ ಅಸ್ತಿತ್ವವನ್ನು ಪಟ್ಟಿರ್ತಕ್ಕಂಥವ್ರು ಯಾರ ಪದ ಸಾಮಾನ್ಯ ಚೈತನ್ಯ. ಸಾಮಾನ್ಯ ಚೈತನ್ಯ ಅಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು. ಅಂತ ಪರಬ್ರಹ್ಮ ಸ್ವರೂಪವೇ ಈ ಯಾವ ಸ್ಥೂಲ ದೇಹದೊಳಗ, ಸೂಕ್ಷ್ಮ ದೇಹದೊಳಗ, ಕಾರಣ ದೇಹದೊಳಗ ಕಾಣುವಂತದ್ದಾಗ್ಯದ. ಅಂದಾಗ ಇವ್ಯಾವೂ ನೀನಲ್ಲ. ಇವುಗಳಿಗೆ ಆಶ್ರಯವಾಗಿದ್ದು ಸದ್ರೂಪ. ಇವುಗಳನ್ನು ಅರಿತಿ ಚಿದ್ರೂಪ. ಇವುಗಳಲ್ಲಿ ಎಲ್ಲಿಯೂ ಆನಂದ ಹುಡುಕಿ ನೋಡಿದ್ರೆ ಕಾಣಂಗಿಲ್ಲ. ನೀನ ಆನಂದ ಸ್ವರೂಪಿರ್ತಿ, ಪ್ರಿಯ ರೂಪವಾಗಿರ್ತಿ. ಇವೆಲ್ಲ ಅಭಾವ. ಜಾಗೃತದಾಗ ಸ್ವಪ್ನದಾಗ ಪದಾರ್ಥಗಳು ತೋರ್ತಾವ. ಜಾಗೃತ ಪದಾರ್ಥ ಸ್ವಪ್ನದಾಗೆಲ್ಲ ಸ್ವಪ್ನ ಪದಾರ್ಥ, ಸುಪ್ತಿ ಒಳಗೆಲ್ಲ ಸುಪ್ತಿ ಪದಾರ್ಥ ಜಾಗೃತೊಳಗೆ. ಆಗ ನೀನು ಎಲ್ಲ ಅವಸ್ಥೆಗಳಲ್ಲೇ ಸ್ವಯಂ ಪ್ರಕಾಶವಾಗಿ ತೋರತಕ್ಕಂಥ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪಿದ್ದೀವಿ. ಅಂತ ಯಾವ ಪರಬ್ರಹ್ಮ ಸ್ವರೂಪವೇ ನಾನು ಮತ್ತು ಯಾರು ತಿಳ್ಕೊಂಡಾರು ಅವರ ಮನಸ್ಸು ತೀರ್ಥ, ಉಳಿದವರ ಮನಸ್ಸು ತೀರ್ಥ ಅಲ್ಲ. ಅದಕ್ಕಾಗಿ ಅಂತ ಯಾವ ದಿವ್ಯ ಸ್ವರೂಪವನ್ನ ಜಗದ್ಗುರು, ಪೂರ್ಣಾನಂದ ಕೊಡು, ಶ್ರದ್ಧಾನಂದ ಕೊಡು, ಶಿವಾನಂದ ಕೊಡು, ರೇವಣ ಸಿದ್ದೇಶ್ವರ ಕೊಡು, ವಾಸುದೇವ ಕೊಡು. ಆಮೇಲೆ ಮತ್ತೆ ಏನಪ್ಪ ಅಂದ್ರೆ ಸಿದ್ಧಾವರು ರೂಪಕ್ಕ ಕೊಡು, ಗುರುನಾಥ. ನಮ್ಮ ಮಠದಲ್ಲಿ ಕ್ರಮವಾಗಿ ಶಾಸ್ತ್ರ ಹೇಳತಕ್ಕಂಥವ್ರು ಯಾರಪ್ಪ ವಾಸುದೇವ ಕೊಡು. ಆ ಕೋಳು ಪೂರ್ಣಾನಂದ ಕೊಡು, ವಾಸುದೇವ ಕೊಡು ಮೇಲೆ ಬಹಳ ಪ್ರೀತಿ. ಅವರು ಏನಪ್ಪ ಅಂದ್ರ ದೇಗುಂಡ ಕೊಳ್ಳಕ್ ಹೋಗ್ತಾರ ಅಂದ್ರೆ ವಾಸುದೇವ ಅಂತೇಳಿ ಹೇಳ್ತಾರ. ಮೊದಲ ಒಂದು ತಾಸು ಅವ್ರು ಹೇಳಬೇಕು, ಆಮೇಲೆ ಆ ಕೂಡ ಆಶೀರ್ವಚನ ಮಾಡ್ತಾ ಇರ್ತಾರೆ.
ಇದು ವಾಸುದೇವಪ್ಪಗಳಿಗೂ ಮತ್ತ ಏನಪ್ಪದ ಪೂರ್ಣಾನಂದಪ್ಪಗಳಿಗೂ ಏನ್ ಒಂದು ಎರಡದೇ ಇದ್ರು ಕೂಡ ಒತ್ತು ಮಾತ್ರ ಒಂದ. ಅದಕ್ಕಾಗಿ ಈ ಪ್ರಕಾರವಾಗಿ ಅಂತ ಯಾವ ದೇವಿ ಸ್ಥಿತಿ ಮತ್ತ ರೇವಣ ಸಿದ್ದೇಶ್ವರಪ್ಪಗಳ ಮೇಲೆ ಬಹಳ ಪ್ರೀತಿ ಇದ್ರ ಪೂರ್ಣಾನಂದಪ್ಪ. ಅಂತ ಪ್ರೀತಿ ಏನಪ್ಪ ಯಾರಿಗೂ ಇರುವುದಿಲ್ಲ. ಅವರ ಪ್ರೀತಿಯನ್ನ ನಾವು ನೋಡ್ಕೋಬೇಕು. ಪೂರ್ಣಾನಂದಪ್ಪಳ ಪ್ರೀತಿ ಅನ್ನುವಂತ ಎಲ್ಲ ಸರ್ವ ಮಹಾತ್ಮರ ಮೇಲೆ ಹೆಂಗ ಪ್ರೀತಿ ಇತ್ತು ಹಂಗ ನಾವು ಕೂಡ ಆ ಪ್ರೀತಿಯನ್ನು ಇಟ್ಕೋಬೇಕು ಅಂತ. ಇಂಥ ಯಾವ ತತ್ವಜ್ಞಾನಿ ಮಹಾತ್ಮರು ನಮ್ಮ ಮಠದಾಗ ಇಷ್ಟ ಅಲ್ಲ, ಸಾವಿರಾರು ಗಟ್ಟಲೆ ಮಹಾತ್ಮರು ಬ್ರಹ್ಮಚಾರಿಗಳಾಗಿದ್ದಾರೆ, ಸಾವಿರಾರು ಗಟ್ಟಲೆ ಹೆಣ್ಣು ಮಕ್ಕಳು ಬ್ರಹ್ಮಚಾರಿಗಳಾಗಿದ್ದಾರೆ. ಶಿವಾನಂದ ಅಪೂರ ಅನುಗ್ರಹ ಮೂಲಕವಾಗಿ ಜಗತ್ತಿನ ತುಂಬ ಬ್ರಹ್ಮಾಕಾರ ವೃತ್ತಿಯಲ್ಲಿ ಇಡತಕ್ಕಂಥವರಾಗಿದ್ದಾರೆ. ಈ ಭಾಗದಲ್ಲಿ ಜಗದ್ಗುರು ಪೂರ್ಣಾನಂದಪ್ಪಗಳು ರಸಾನಂದಪ್ಪಗಳು ಈ ಯಾವ ದಿವ್ಯ ಸ್ವರೂಪವನ್ನ ತಿಳಿಸಿ ಏನ್ ಮಾಡಕತ್ತಾರ ಪರ ಎಲ್ಲರನ್ನ ಉದ್ಧಾರ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಇದು ಏನು ಅಂತ ಹೇಳಿದ ಆ ಸುಳ್ಳ ಏನು ಪದ ಮಾಸ ಏನಂತ ಇದಕ್ಕ ಏನಂತಾರೆ? ಸುಳ್ಳು ತಿಂಗಳು ಅಧಿಕ ಮಾಸ ಅಂತ. ಅಧಿಕ ಮಾಸ ಅನ್ನುವಂಥದ್ದು ಏನಪ್ಪ ಇವು ಇಲ್ಲೇ ಇಲ್ಲ. ಏನು ಇವು 30 ದಿವಸ ಎಲ್ಲೇ ಇಲ್ಲ. ಸುಳ್ಳದಾವ, ಸುಳ್ಳದಾಗ ಸುಳ್ಳದು. ಇದು ಸುಳ್ಳ. ಜಗತ್ತು ಏನಪ್ಪ ಜಗತ್ತು ಅಧಿಕ ಮಾಸದ ಸುಳ್ಳ. ಈಗ ನಾವು ನೀವು ಕೂಡಿ ಮಾಡಕತ್ತೀವಿ. ಇದು ಸುಳ್ಳ. ಎರಡಕ್ಕೂ ಅಧಿಷ್ಠಾನವಾಗಿರ್ತಕ್ಕಂಥ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪದ ಆ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಮಾತ್ರ ಒಂದು ಸತ್ಯದ. ಅದನ್ನು ತಿಳ್ಕೋಬೇಕು ಅಂತ ಈ ಪ್ರಕಾರವಾಗಿ ಅಪ್ಪುಗಳ ಹೇಳುವಂತವರಾಗಿದ್ದಾರೆ. ಅಭಿನವ ಶಿವಾನಂದಪ್ಪಗಳು ಕೂಡ ಅದನ್ನ ಉಪದೇಶ ಮಾಡ್ತಾ ಇದ್ದಾರೆ. ಅಂತ ಯಾವ ದಿವ್ಯ ಸ್ಥಿತಿಯನ್ನ ಕಂಡು ಧನ್ಯರಾಗುನು ಎಂಬಲ್ಲಿಗೆ ವಾಕ್ಪಟ್ಕೊಳ್ಳ ಭಾರತ ಕಲ್ಪನೆ ಮಾಡಿ. ಇಲ್ಲಿವರೆಗೆ ನೀವಂತ ಆಶೀರ್ವಚನ ಕಲಿಸಿದಂತ ಪೂಜ್ಯ